ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನಾನು. ಡೇ 16ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸೇಮ್ ಟು ಸೇಮ್ ಆಫೀಸ್ಗೆ ಹೊರಡೋದೇ ಆಯಿತು. ಹೊರಡಕ್ಕೆ ಮುಂಚೆ ನಮ್ಮ ಹುಡುಗ ನಮ್ಮನ್ನು ಎಬ್ಸೋದ್ನಲ್ಲ, ಸರಿ ಸ್ವಲ್ಪ ಖುಷಿ ಪಡ್ಸೋಣ ಅಂತ ಹೇಳ್ಬಿಟ್ಟು ಅವ್ನ ಜೊತೆ ಆಟ ಆಡ್ಕೊಂಡಿರೋ ಅಷ್ಟೆಲ್ಲ ಟೈಮ್ ಆಗೋಯ್ತು. ಆದರೂ ಸುಮ್ಮನೆ ಇರ್ತಲ್ಲ ಇವನು, ಕಷ್ಟನೇ ಅಂದರೆ ಯಾಕೆ ಕಷ್ಟನೇ ಅಂತ ಅವನಿಗೆ ಗೊತ್ತಾಗಬೇಕು. ಹಾಗೆ ಗಾಡಿ ತೊಗೊಂಡು ಹೊರಟಿದ್ದ ಆಫೀಸ್ಗೆ. ಅಲ್ಲಿ ಆಫೀಸಲ್ಲಿ ಹೋಗಿ ಹಂಗೆ ಡೈರೆಕ್ಟ್ ಇರೋಂಥ ಲೋಡೆಲ್ಲ ಫುಲ್ ಹಾಕೊಂಡು ಬರ್ತಾ ಇರೋದೇ. ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಿತ್ತು, ಅದಕ್ಕೆ ಮನೆಗೆ ಬಂದು ಇವ್ನ ಜೊತೆ ಸ್ವಲ್ಪ ಆಟಾಡ್ಕೊಂಡು ಹಂಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಸ್ಟಾರ್ಟ್. ಯಾವ ಸಂಧಿ ಬಂದಿರೆಲ್ಲ ಡೆಲಿವರಿ ಮಾಡಕ್ಕೆ ಬಿಡ್ತಾರೆ. ಆ್ಯಂಡ್ ಇವಾಗ ನಡೀತಿರೋದು ಫ್ರೀಡಮ್ ಸೇಲ್ಸ್ ಅಂತ ಹೇಳ್ಬಿಟ್ಟು. ಫ್ರೀಡಮ್ ಸೇಲ್ಸ್ ಇರೋ ಕಾರಣದಿಂದ ನಮ್ಮ ಲೋಡ್ ತುಂಬ ಜಾಸ್ತಿ ಇತ್ತು. ಅದಕ್ಕೆ ಎಣ್ಣೆ ಚೀಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗಿದ್ವಿ. ಆಫೀಸಿಂದ ಮತ್ತೆ ತೊಗೊಂಬರೋ ಅಷ್ಟರಲ್ಲಿ ಫುಲ್ಲು ಜೋರು ಮಳೆಯಲ್ಲಿ ಸಿಗಾಕೊಂಡು ಅಲ್ಲಿಂದ ತಪ್ಪಿಸ್ಕೊಳಕ್ಕಾಗ್ದಿರ ಇರೋಕ್ಕಾಗ್ದಿರ ಸಾಕಾಗೋಯ್ತು. ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಎನರ್ಜಿ ಡ್ರಿಂಕ್ ಥರ ತಗೊಂಡು ಮತ್ತೆ ಅಲ್ಲಿಂದ ಆಫೀಸ್ ಕೊಟ್ವಿ. ಆಫೀಸಲ್ಲೆಲ್ಲ ಎಲ್ಲ ಹಾಕ್ಸಿ ಕ್ಯಾಶ್ ಕೊಟ್ಟು ವಾಪಸ್ ಮತ್ತೆ ಮನೆ ಬಂದ್ವಿ. 30 days ಚಾಲೆಂಜ್ ಅಂತ ಏನೋ ಸ್ಟಾರ್ಟ್ ಮಾಡ್ದಲ್ಲ, ಏನಾಯ್ತು ಅಂತಂದ್ರೆ ಅದು ಡೈಲಿ ಮಾಡ್ತಾ ಇದೀನಲ್ಲ ವ್ಲಾಗು, ಅದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಟೈಮ್ ತಗೊಳ್ತೈತೆ. ಅದು ಮುಖ್ಯವಾಗಿ ಈಗವಾಗ ಫ್ರೀಡಮ್ ಸೇಲ್ಸ್ ನಡೀತಿರೋದ್ರಿಂದ ತುಂಬಾ ಕಷ್ಟ ಆಗ್ತೈತೆ. ಆದ್ರೂ ಹಂಗೆ ಹಿಂಗೆ ಮಾಡಿ ವಿಡಿಯೋಸ್ ಬಿಡ್ತಾ ಇದ್ದೀನಿ. ಆದ್ರೆ ಇವಾಗ ಫ್ರೀಡಮ್ ಸೇಲ್ಸ್ ಮುಗ್ದಿರೋ ಕಾರಣ ನಾಳೆಯಿಂದ ಕರೆಕ್ಟಾಗಿ ವಿಡಿಯೋ ಬರುತ್ತೆ. ಅಂಡ್ ಸಾರಿ ಫಾರ್ ಲೇಟ್. ಥ್ಯಾಂಕ್ ಯು ಸೊ ಮಚ್.